ತುಂಬ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣದ ಒಂದು ಯಂತ್ರದ ಬಗ್ಗೆ ಹಾಗೂ ತಂತ್ರದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಈ ಒಂದು ಯಂತ್ರ ಏನಿದೆಯಲ್ಲ ವೀಕ್ಷಕರೇ, ರಾಜರು ಮಹಾರಾಜರು ಆದಿಕಾಲದಲ್ಲಿ ಈ ಒಂದು ಯಂತ್ರವನ್ನು ಉಪಯೋಗಿಸ್ತಾ ಇದ್ರು. ಅಂದಿನ ಕಾಲದಲ್ಲಿ ಇದು ರೂಢಿಯಲ್ಲಿತ್ತು. ಈ ಒಂದು ತಂತ್ರವನ್ನು ನೀವು ಬಳಸಿದ್ರೆ ಸಾಕು ವೀಕ್ಷಕರೇ, ನೀವು ಇಚ್ಛೆಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅಥವಾ ನಿಮ್ಮ ಗಂಡ, ನಿಮ್ಮಿಂದ ಹೆಂಡತಿ ನಿಮ್ಮಿಂದ ದೂರ ಆಗಿದ್ದರೆ ಅವರನ್ನು ಸಂಪೂರ್ಣವಾಗಿ ನಿಮ್ಮ ಕೈವಶ ಮಾಡ್ಕೋಬಹುದು. ಇದು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನು ಪೂರ್ತಿಯಾಗಿ ನೋಡಿ. ಮೊದಲು ವೀಕ್ಷಕರೇ, ನಾನು ಒಂದು ಪೇಪರ್ನಲ್ಲಿ ಬರೆದಿರುವಂತಹ ಒಂದು ಯಂತ್ರ ವೀಕ್ಷಕರೇ, ಈ ಒಂದು ಸ್ತ್ರೀ ಪುರುಷ ವಶೀಕರಣದ ಒಂದು ಯಂತ್ರ. ಇಲ್ಲಿ ನೀವು ನಿಮ್ಮ ಚಿತ್ರವನ್ನು ಬರೆಸ್ಕೊಳ್ಳಿ. ನಿಮಗೆ ಹೇಗೆ ಮನಸ್ಸಿಗೆ ಬರುತ್ತೋ ಆ ರೀತಿಯಲ್ಲಿ ಒಂದು ಗೊಂಬೆ ಆಕಾರವನ್ನು ಮಾಡಿಕೊಂಡು ಇಲ್ಲಿ ನೀವು ಇಚ್ಛೆಪಟ್ಟಂತಹ ಸ್ತ್ರೀಯರ ಹೆಸರನ್ನು ಬರ್ಕೊಂಡು ಒಂದು ಗೊಂಬೆ ಆಕಾರವನ್ನು ಮಾಡಿಕೊಡಿ. ಇದರ ಕೆಳಭಾಗದಲ್ಲಿ ಅಥವಾ ಒಳಭಾಗ ಅಥವಾ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೀರಿ. ಅದಾದ ನಂತರ ಈ ಒಂದು ಗೊಂಬೆಯ ಒಳಭಾಗದಲ್ಲಿ ನೀವು ಇಚ್ಛೆಪಟ್ಟವರ ಸ್ತ್ರೀಯರನ್ನ ಹೆಸರನ್ನು ಬರೀರಿ. ಇಲ್ಲಿ ನೀವು ಮನಸ್ಸಿನಲ್ಲಿ ನೆನೆಸ್ಕೋಬೇಕು, ಇದು ನಾನು ಅಂದ್ಕೊಂಡು. ಇನ್ನೊಂದು ಮನಸ್ಸಿನಲ್ಲಿ ಇದು ನಾನು ಇಷ್ಟಪಟ್ಟಂತಹ ಸ್ತ್ರೀ ಅಂತ ನೆನೆಸ್ಕೋಬೇಕು. ಈ ರೀತಿಯಾದಂತಹ ಒಂದು ಯಂತ್ರವನ್ನು ರಚನೆ ಮಾಡ್ಕೊಂಡ್ಬಿಟ್ಟು ಒಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಲ್ಲಿ, ಒಂದು ಹುಣ್ಣಿಮೆ ದಿನದಲ್ಲಿ ಈ ಒಂದು ಯಂತ್ರವನ್ನು ಬೆಳಿಗ್ಗೆ ಒಂದು 7 ಗಂಟೆಗೆ ಇದನ್ನು ರಚನೆ ಮಾಡ್ಕೋಬೇಕು. ರಚನೆಯನ್ನು ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಪೂಜೆಯನ್ನು ಸಲ್ಲಿಸಿ. ಮೊದಲು ಅರಿಶಿಣ ಹಾಗೂ ಕುಂಕುಮವನ್ನೆಲ್ಲ ಹಾಕಿಬಿಟ್ಟು ಇದನ್ನು ಪೂಜೆ ಮಾಡಿ ವೀಕ್ಷಕರೇ. ಇದು ಬಹಳ ಪವರ್ಫುಲ್ ಆದಂತಹ ತಂತ್ರ. ಯಾವ ಜ್ಯೋತಿಷಿಯೂ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಅರಿಶಿಣ ಹಾಗೂ ಕುಂಕುಮವನ್ನೆಲ್ಲ ಹಾಕಿಬಿಟ್ಟು ಪೂಜೆ ಮಾಡಿ. ಅದು ಪೂಜೆ ಯಾವಾಗಪ್ಪ ಮಾಡಬೇಕಪ್ಪ ಅಂದರೆ, ನಾನು ಹೇಳಿದೆ ಮೊದಲೇ ನಿಮಗೆ, 7 ಅಥವಾ 8 ಗಂಟೆಗೆ ಬೆಳಗಿನ ಜಾವದಲ್ಲಿ ಈ ಯಂತ್ರವನ್ನು ಬರೀರಿ. ಸಂಜೆಯ ಸಮಯದಲ್ಲಿ ನೀವು 9 ಗಂಟೆ ಹಾಗೆ ಇದಕ್ಕೆ ಪೂಜೆ ಸಲ್ಲಿಸಿ. ಪೂಜೆಯನ್ನು ಸಲ್ಲಿಸಿಬಿಟ್ಟು ಇದನ್ನು ಈ ರೀತಿಯಲ್ಲಿ ಮಡಚ್ಕೊಂಡ್ಬಿಟ್ಟು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿ ವೀಕ್ಷಕರೇ. ಈ ರೀತಿಯಲ್ಲಿ ನಿಮ್ಮ ದಿಂಬಿನ ಕೆಳಗಡೆ ಇಟ್ಬಿಟ್ಟು ಈ ರೀತಿಯಲ್ಲಿ ಇಟ್ಕೊಂಡು ಮಲಗಿ. 2 ದಿನದ ಒಳಭಾಗದಲ್ಲಿ ಅವರಾಗವರು ನಿಮ್ಮ ಹಿಂದೆ ಬರ್ತಾರೆ. ಇದನ್ನು ದಿಂಬಿನ ಕೆಳಗೆ ಇಟ್ಟಾದ ನಂತರ ಬೆಳಗ್ಗೆ ಏನಪ್ಪ ಮಾಡಬೇಕಪ್ಪ ಅಂದರೆ, ಯಾವುದಾದ್ರೂ ಒಂದು ನಿರ್ಜನವಾದಂತಹ ಪ್ರದೇಶದಲ್ಲಿ ಹೋಗ್ಬಿಟ್ಟು ಇದನ್ನು, ಅಥವಾ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶದಲ್ಲಾದರೂ ಹೋಗ್ಬಿಟ್ಟು ಇದನ್ನು ಮಣ್ಣಲ್ಲಿ ಹೂತಾಕಿ ವೀಕ್ಷಕರೇ. ಈ ರೀತಿ ಮಾಡಿರೋದ್ರಿಂದ ನೀವು ರಾತ್ರಿ ಯಾವಾಗ ನಿಮ್ಮ ದಿಂಬಿನ ಕೆಳಗಡೆ ಇಟ್ಟಿದ ತಕ್ಷಣ ಅವರಿಗೆ ಒಂದು ನಿಮ್ಮ ಬಗ್ಗೆ ಯೋಚನೆ ಉಂಟಾಗ್ತಾ ಹೋಗುತ್ತೆ. ಯೋಚನೆ ಉಂಟಾಗಿ ನೀವು ಬರಬೇಕು, ನಿಮ್ಮನ್ನೇ ಇಷ್ಟಪಡಬೇಕು ಅಂತ ಒಂದು ಮನಸ್ಸಿನಲ್ಲಿ ಹುಟ್ಕೊಳ್ಳುತ್ತೆ. ಈ ರೀತಿಯಲ್ಲಿ ಮಾಡಿಬಿಟ್ಟು 2 ದಿನ ಆದ ನಂತರ ಅವರಾಗವರು ನಿಮ್ಮ ಹಿಂದೆ ಬರ್ತಾರೆ. ಬೆಳಗ್ಗೆ ಇದನ್ನು ಎದ್ದ ತಕ್ಷಣ ಯಾವುದಾದ್ರೂ ಒಂದು ಭೂಮಿಯ ಒಳಗಡೆ ಹೋಗಿ ಹೂತಾಕಿ. ಈ ರೀತಿಯಲ್ಲಿ ಮಾಡಿ ವೀಕ್ಷಕರೇ, ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.